ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನು ಇವತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಏನು ಚಾಲನಾ ವೃತ್ತಿ ಪರೀಕ್ಷೆದು ಟ್ರ್ಯಾಕ್ ಟೆಸ್ಟ್ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಭ್ಯರ್ಥಿಗಳು ಚಾಲನಾ ವೃತ್ತಿ ಪರೀಕ್ಷೆ ಮುಗಿಸ್ಕೊಂಡು ಬಂದಿದ್ದಾರೆ. ಅಲ್ಲಿ ಹುಮ್ನಾಬಾದಲ್ಲಿ ನಡೀತಾ ಇದೆ ಟ್ರ್ಯಾಕ್ ಟೆಸ್ಟು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಅಭ್ಯರ್ಥಿಗಳು ನನಗೊಂದು ಮಾಹಿತಿ ತಿಳಿಸ್ತಾ ಬಂದಿದ್ದಾರೆ. ಏನು ಮಾಹಿತಿ ಅಂತಂದರೆ, ಬಹಳಷ್ಟು ಅಭ್ಯರ್ಥಿಗಳು ಒಂದು ದಿನಕ್ಕೆ 60ರಿಂದ 70 ಅಭ್ಯರ್ಥಿಗಳು ಪಾರ್ಕಿಂಗಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಅಂದರೆ ಸ್ಟಾರ್ಟಿಂಗಲ್ಲಿ ಒಳಗೆ ಹೋಗಿದ ತಕ್ಷಣ ಎಲ್ಲರನ್ನೂ ಫಸ್ಟ್ ಈ ಒಂದು ಪಾರ್ಕಿಂಗಲ್ಲಿ ಕಳಿಸಿ ಅಲ್ಲಿ ಫೇಲ್ ಆಗಿದ ತಕ್ಷಣ ಅಲ್ಲಿಂದ ಆಚೆ ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಉದಾಹರಣೆಗೆ ಅಂತಂದರೆ, ಒಬ್ಬ ಅಭ್ಯರ್ಥಿ ಯಾರೋ ಅವ್ರ ಹೆಸರೇನೋ ಮರ್ತೋಗ್ಬಿಟ್ಟೆ, KSRTCಯಲ್ಲಿ ಅವರು 46-47 ನಂಬರ್ ತೊಗೊಂಡಿದ್ದಾರೆ, ಅಂಕ ಪಡೆದಿದ್ದಾರೆ KSRTC ಟ್ರ್ಯಾಕ್ ಟೆಸ್ಟಲ್ಲಿ. ಅವರು ಬಂದುಬಿಟ್ಟು ಈ ಒಂದು ಹುಮ್ನಾಬಾದ್ ವಾಯುವ್ಯಕ್ಕೆ ಕೂಡ ಅವರು ಅಪ್ಲಿಕೇಶನ್ ಹಾಕಿದ್ರು. ಅವರು ಟ್ರ್ಯಾಕ್ ಟೆಸ್ಟಿಗೆ ಒಂದು 4-5 ದಿನ ಆಯ್ತಾನು ಟ್ರ್ಯಾಕ್ ಟೆಸ್ಟ್ ಮುಗಿಸ್ಕೊಂಡು ಬಂದಿದ್ದಾರೆ. ಅವರು ಅಲ್ಲಿ ಎಷ್ಟು ತೊಗೊಳ್ಬೇಕು ನಿಮ್ಮ ಪ್ರಕಾರ? ಇಲ್ಲಿ KSRTCಯಲ್ಲಿ 46-47 ಅಂಕ ತೊಗೊಂಡಿದ್ದಾರೆ. ಆದರೆ ಅಲ್ಲಿ ವಾಯುವ್ಯ ಕರ್ನಾಟಕದ ಹುಮ್ನಾಬಾದ್ ಟ್ರ್ಯಾಕ್ ಟೆಸ್ಟಲ್ಲಿ ಹೋಗಿ ಅವರು ಎಷ್ಟು ಅಂಕ ಪಡೆದಿದ್ದಾರೆ ಅಂದರೆ 0 ಅಂಕ. ಎಷ್ಟು ಅಂಕ? 0 ಅಂಕ, 0 ಅಂಕ ಪಡೆದಿದ್ದಾರೆ. ಯಾಕಪ್ಪ ಈ ಥರ ಆಗ್ತಾಯಿದೆ ಅಂತಂದರೆ, ಭಾಳಷ್ಟು ಅಭ್ಯರ್ಥಿಗಳು ಹೇಳುವ ಪ್ರಕಾರ ಪಾರ್ಕಿಂಗಲ್ಲಿ ನೋಡಿದರೆ ಕರೆಕ್ಟಾಗಿ ಸ್ಟ್ರೈಟ್ ಕಾಣ್ತಾ ಇದೆ. ಅಂದರೆ ಅಲ್ಲಿ ನಾವು ಹೋಗಿ ಟ್ರ್ಯಾಕ್ ಹೆಂಗಿದೆ ಅಂತ ನೋಡೋಕ್ಕೂ ನಮಗಲ್ಲಿ ಬಿಡಲ್ಲ, ಎಲ್ಲೋ ಸ್ವಲ್ಪ ದೂರಿಂದ ಒಂದು ಸ್ವಲ್ಪ ನಜರಲ್ಲಿ ನೋಡಬೇಕಾಗುತ್ತೆ. ಯಾಕೆ ಆ ಥರ ಆಗ್ತಾಯಿದೆ ಅಂದರೆ, ಅಭ್ಯರ್ಥಿಗಳು ಹೇಳುವ ಪ್ರಕಾರ ನನಗೊಂದು ಯಾವುದೋ ಒಂದು ಮಾಹಿತಿ ಹೇಳ್ಬೇಕು ಅನಿಸ್ತಾ ಇದೆ. ನೀವು ನೋಡ್ಬೋದು ಯಾವ ಥರ ಆಗ್ತಾಯಿದೆ ಟ್ರ್ಯಾಕಲ್ಲಿ, ನೀವು ಏನು ಮಾಡಬೇಕು ಅಲ್ಲಿ ಅಂಥೇಳಿ. ನೆಕ್ಸ್ಟ್ ಇನ್ಯಾರು ಹೋಗೋರಿದ್ದರೆ ಈ ಒಂದು ಟ್ರ್ಯಾಕ್ ಇದೇ ಥರನೂ ಮತ್ತಲ್ಲಿ ಹುಬ್ಬಳ್ಳಿಯಲ್ಲೆಲ್ಲ ಟ್ರ್ಯಾಕ್ ರೆಡಿ ಮಾಡ್ತಾ ಇದ್ದಾರಲ್ವ, ಅಲ್ಲಿ ಕೂಡ ಈ ಥರ ಆಗಿದ್ದರೆ ನಾವು ಮುಂಚೆನೇ ಕೇರ್ಫುಲ್ಲಾಗಿ ಇದ್ದರೆ ಒಳ್ಳೆಯದಲ್ವ. ನೋಡೋಣ ಬನ್ನಿ ಯಾವ ಥರ ಅಲ್ಲಿ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾಯಿದೆ, ನಾವು ಯಾವ ಥರ ಸಾರ್ಟ್ಔಟ್ ಮಾಡಬೇಕು ಅಂಥೇಳಿ. ನೋಡಿ ಸ್ನೇಹಿತರೆ, ನಾನೊಂದು ಟ್ರ್ಯಾಕ್ ರೆಡಿ ಮಾಡಿದ್ದೀನಿ. ಜಸ್ಟ್ ನಿಮಗೊಂದು ಉದಾಹರಣೆ, ಸ್ವಲ್ಪ ಐಡಿಯಾ ಬರೋಗೋಸ್ಕರ ಒಂದು ಟ್ರ್ಯಾಕ್ ಇದು ಮಾಡಿ ನಿಮ್ಗೆ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೀವುಗಳು ಇಲ್ಲಿ ನಮಗೆ ಬಸ್ ಕೊಡ್ತಾರೆ, ಈ ಒಂದು ಪೊಸಿಷನಲ್ಲಿ ಬಸ್ ಕೊಡ್ತಾರಲ್ವ. ಈ ಪೊಸಿಷನಲ್ಲಿ ಬಸ್ ಕೊಟ್ಟಾಗ ನಾವು ಬಸ್ಸನ್ನು ಸ್ಟಾರ್ಟ್ ಮಾಡಿಕೊಂಡು ನಾವೇನು ಮಾಡ್ತೀವಿ, ಈ ಕಡೆ ಬರ್ತೀವಿ, ಈ ಕಡೆ ಬರ್ತೀವಲ್ವ. ಈ ಕಡೆ ಬಂದು ಈ ಕಡೆ ಟರ್ನ್ ಮಾಡ್ಕೋತೀವಿ. ಈ ಟರ್ನ್ ಮಾಡ್ಕೊಂಡಿದ್ದಾಗ ಹಿಂದಿನ ಬ್ಯಾಕ್ ಸೈಡ್ ಏನಿದೆ, ಈ ಒಂದು ಪ್ಲೇಸಲ್ಲಿ ಒಂದು 2 ಇಂಚ್ ಗ್ಯಾಪಲ್ಲಿ ಬಿಟ್ಕೊಂಡು ಹಾಕ್ಕೊಂಡಿರ್ತೀವಿ, ಕೋಲಿ ಗ್ಯಾಪಲ್ಲಿ ಬಿಟ್ಕೊಂಡು ಈ ಕಡೆ ಕಿಟಕಿಯಲ್ಲಿ ಮುಖ ಹಾಕಿ ಸೈಡಿಗೆ. ಹಿಂದೆ ಸೈಡಿಗೆ, ಬಸ್ಸಿನ ಹಿಂದೆ ಸೈಡಿಗೆ 2 ಇಂಚ್ ಗ್ಯಾಪ್ ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ, ನಿಧಾನಕ್ಕೆ ಗಾಡಿ ಒಳಗಡೆ ರ್ಯಾಂಪಲ್ಲಿ ಹಾಕ್ತಾ ಹೋಗ್ತೀವಿ. ಈ ಅರ್ಧ ಗಂಟೆ ಬಂದಿದ್ದ ತಕ್ಷಣ ಏನು ಮಾಡಿರ್ತೀವಿ, ನಾವು ಹಿಂದೆ ನೋಡೋದು ಬಿಟ್ಬಿಟ್ಟು, ಅಂದರೆ ನಮಗೆ ಈಗ ಆಲ್ರೆಡಿ ಅಲ್ಲೆಲ್ಲಿ ಟ್ರ್ಯಾಕ್ ಟ್ರೈನಿಂಗಲ್ಲೆಲ್ಲ ಹೋಗಿದ್ದಾಗ ಕೂಡ ಇದೇ ಥರ ನಮಗೂ ಅಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರಲ್ವ. ಅದರಿಂದ ಅರ್ಧ ತನಕ ಗಾಡಿ ಹೋಗಿದ ಮೇಲೆ ಏನು ಮಾಡ್ತೀವಿ, ಹಿಂದೆ ನೋಡೋದು ಬಿಟ್ಟು ಮುಂದೆ ಫ್ರಂಟ್ ವೀಲ್ ಇರುತ್ತಲ್ವ ಡ್ರೈವರ್ ಕೆಳಗಡೆ, ಆ ಫ್ರಂಟ್ ವೀಲು ಪಕ್ಕದಾಗ ಬಾಡಿ ಬಿಟ್ಟು 2 ಇಂಚು ಕೋಲಿಗೆ 2 ಇಂಚು ಬಿಟ್ಟು ಹೋಗುತ್ತೆ. ಮೇಂಟೈನ್ ಮಾಡ್ಕೊಂಡು ಹೋಗಿದರೆ ಕರೆಕ್ಟಾಗಿ ಹೋಗುತ್ತೆ ಅಂಥೇಳಿ ಅಲ್ಲೇ ನಮ್ಗೆ ತರಬೇತಿಯಲ್ಲಿ ಕಲಿಸ್ಕೊಟ್ಟಿರ್ತಾರೆ. ಅದೇ ಪ್ರಕಾರ ನಾವು ಅದೇ ಥರ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಅವಾಗ ಏನು ಮಾಡಿರ್ತೀವಿ, ಹಿಂದೆ ಬಾಡಿ ನೋಡೋದು ಬಿಟ್ಬಿಟ್ಟು ಅರ್ಧಲಿಂದ ಬರೀ ಫ್ರಂಟ್ ಮಾತ್ರ ನೋಡ್ತಾ 2 ಇಂಚು ಮ್ಯಾನೇಜ್ ಮಾಡ್ತಾ ಹೋಗ್ತಿರ್ತೀವಿ. ಅಲ್ಲೇನಾಗ್ತಾ ಇದೆ ಅಂದರೆ, ಟ್ರ್ಯಾಕು ಇಲ್ಲಿ ನೋಡ್ಬೋದು ನೀವು, ಟ್ರ್ಯಾಕ್ ಏನು ಮಾಡ್ತಾ ಇದೆ ಅಂದರೆ, ನೋಡಿ ಇಲ್ಲಿ ಅರ್ಧಕ್ಕೆ ಬಂದಿದ ಮೇಲೆ ನಾವು ಮುಂದೆ 2 ಇಂಚ್ ಮೇಂಟೈನ್ ಮಾಡಿದ್ದೀವಿ, 2 ಇಂಚ್ ಗ್ಯಾಪಲ್ಲಿ ಮೇಂಟೈನ್ ಮಾಡಿದ್ದೀವಿ. ಬಟ್ ಅಲ್ಲಿ ಟ್ರ್ಯಾಕ್ ಏನಾಗ್ತಾಯಿದೆ, ಒಂದು ಸ್ವಲ್ಪ ರೈಟ್ ಸೈಡಿಗೆ ಟರ್ನ್ ಆಗಿರುತ್ತೆ. ರೈಟ್ ಸೈಡಿಗೆ ಟರ್ನ್ ಆಗಿದಾಗ ಏನಾಗುತ್ತೆ, ಹಿಂದೆ ಸೈಡಿಗೆ ಇಲ್ಲಿ ನಮಗೆ 4-5-6 ಇಂಚ್ ಗ್ಯಾಪು ಬಸ್ಸಿಗೆ ಬರುತ್ತೆ. ಹಿಂದೆ ಬಾಡಿಗೆ 5-6 ಇಂಚ್ ಗ್ಯಾಪು ನಮ್ಮ ರೈಟ್ ಸೈಡಿಗೆ ಗ್ಯಾಪ್ ಬರುತ್ತೆ. ಮುಂದೆ 2 ಇಂಚ್ ಮಾತ್ರ ನಾವು ಮೇಂಟೈನ್ ಮಾಡ್ಕೊಂಡು ಬರ್ತಿರ್ತೀವಿ ಮುಂದೆ ನೋಡಿಕೊಂಡೆ. ಬಟ್ ಇಲ್ಲಿ ಹಿಂದೆ 5-6 ಇಂಚ್ ಗ್ಯಾಪ್ ಆಗಿರುತ್ತೆ. ಅವಾಗೇನು, ನೀವು ಗಾಡಿ ಆ ಕಡೆ ನೀವು ತಳ್ಳಿರಲ್ಲ, ನೀವು ಗಾಡಿ ಕಟ್ ಮಾಡಿರಲ್ಲ, ಬಟ್ ಅಲ್ಲಿ ಟ್ರ್ಯಾಕ್ ಆ ಥರ ಮಾಡ್ಕೊಂಡಿದ್ದಾರೆ. ಟ್ರ್ಯಾಕು ಕರೆಕ್ಟಾಗೇ ಇದೆ. ಅಂದರೆ ಕೋಲ್ಗಳೇನಿದ್ದಾವೆ ಸ್ವಲ್ಪ ಲಾಸ್ಟು ಅರ್ಧ ಗಂಟೆ ಕರೆಕ್ಟ್ ಇದೆ, ಅರ್ಧಲಿಂತ ಸ್ವಲ್ಪ
ನಾನು ಹೇಳೋ ಪ್ರಕಾರ ಒಂದು ಸ್ವಲ್ಪ ರೈಟಿಗೆ ಟರ್ನ್ ಆಗಿದ್ದಾವೆ, ರೈಟಿಗೆ ಸ್ವಲ್ಪ ಸರಿಸ್ಕೊಂಡು ಇಟ್ಟಿದ್ದಾರೆ. ಲಾಸ್ಟ್ ಒಂದು 3 ರಿಂದ 4 ಕೋಲ್ ಇರ್ಬೋದು ಮೋಸ್ಟ್ಲಿ ಅಭ್ಯರ್ಥಿಗಳು ಹೇಳೋ ಪ್ರಕಾರ. ಸೊ ಆವಾಗ ನಮ್ಮ ಬಸ್ಸು ಯಾವ ಥರ ಆಗ್ತಾಯಿದೆ ಅಂದರೆ ನೋಡಿ, ನಾವಿಲ್ಲಿ ಮುಂದೆ ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ವಿ ನೋಡಿ. ಲಾಸ್ಟಲ್ಲಿ ಸ್ಟ್ರೈಟ್ ಬಸ್ ಈ ಥರ ಬಂದರೆ ಇಲ್ಲಿ 4-5-6 ಇಂಚ್ ಗ್ಯಾಪ್ ಆಗ್ತಾಯಿದೆ. 5-6 ಇಂಚ್ ಗ್ಯಾಪ್ ಇಲ್ಲಾಗಿದ್ದಾಗ ಬಸ್ ಏನು ಮಾಡುತ್ತೆ ಅಂದರೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಇರೋ ಕೋಲ್ಗಳು 1 2 3 ಎಷ್ಟು ಕೋಲ್ಗಳು ಬರ್ತವೆ ಲಾಸ್ಟಲ್ಲಿ, ಅವು 2-3 ಕೋಲಿಗೆ ಕೂಡ ಹೊಡ್ಕೊಂಡು ಹೋಗ್ತಾ ಇದೆ. ಆವಾಗೇನಾಗ್ತಾಯಿದೆ, ಅಭ್ಯರ್ಥಿಗಳು ಒಂದು ಕೋಲ್ ಬಿದ್ದ ತಕ್ಷಣ ಭಯ ಬಿದ್ದುಬಿಟ್ಟು ಅಯ್ಯೋ ಕೋಲ್ ಬಿದ್ದುಬಿಡ್ತಲ್ಲಪ್ಪ ಏನಾಯಿತು ಅಂಥೇಳಿ ಅವ್ರೇನು ಮಾಡಿರ್ತಾರೆ, ಸ್ಪೀಡಾಗಿ ಎಲ್ಬಿಟ್ಟು ಹಿಂದೆ ಮುಂದೆ 3-4 ಕೋಲ್ ಬೆಳೆಸ್ಕೊಂಡು ಟೈಮ್ ಔಟ್ ಮಾಡಿಕೊಂಡು ಇಲ್ಲೇನಾಗ್ತಾಯಿದೆ, ಈ ರ್ಯಾಂಪಲ್ಲಿ ಏನೂ ಅಂಕ ಸಿಗಲಾರ್ದಂಗೆ 0 ಆಗಿಬಿಡುತ್ತೆ. ನೆಕ್ಸ್ಟ್ ರ್ಯಾಂಪ್ ಇರುತ್ತೆ ಅಲ್ವಾ, ನೆಕ್ಸ್ಟ್ ರ್ಯಾಂಪಲ್ಲಿ ಹೊಡೆದ್ರೆ ಅಲ್ಲಿ ಅದು ಪೂರ್ತಿ ಕ್ಲಿಯರಾಗಿ 6 ನಂಬರ್ ನೀವು ಪಡೆದ್ರೆ ಮುಂದೆ ನಿಮಗೆ ಚಾನ್ಸ್ ಸಿಗುತ್ತೆ. ಅದರಲ್ಲಿ ಏನಾದರೂ ಟೈಮ್ ಔಟ್ ಆಯಿತು ಅಥವಾ ಒಂದು ಕೋಲ್ ಬಿತ್ತು ಸೆಕೆಂಡ್ ರ್ಯಾಂಪಲ್ಲಿ ಅಂತಂದರೆ ಅಲ್ಲಿ ನಿಮ್ಗೇನು ಮಾಡ್ತಾರೆ, 6 ನಂಬರ್ ತೊಗೊಳ್ಳೇಬೇಕಲ್ವ. ಸೊ ಅಲ್ಲಿಂದ ನಿಮ್ಗೇನು ಮಾಡಿರ್ತಾರೆ, 6 ನಂಬರ್ ಬರಲಿಲ್ಲ ಈ ಒಂದು ಎಲ್ ಪಾರ್ಕಿಂಗಲ್ಲಿ ಅಂದರೆ ನಿಮ್ಗೆ ಅಲ್ಲಿಂದನೇ ವಾಪಸ್ ಕಳಿಸ್ತಾರೆ. ಸೊ ಈ ರೀತಿ ಒಂದು ಅಭ್ಯರ್ಥಿಗಳಿಗೆ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂತ ನಾನು ಅಂದ್ಕೊತಾ ಇದ್ದೀನಿ ಸ್ನೇಹಿತರೆ. ಸೊ ಅದರಿಂದ ದಯವಿಟ್ಟು ಇನ್ನೂ ಯಾರ್ಯಾರು ಟ್ರ್ಯಾಕ್ ಟೆಸ್ಟಿಗೆ ಹೋಗಿಲ್ವೋ ಸೊ ಅವರುಗಳು ಈ ಒಂದು ತಪ್ಪು ನೀವು ಮಾಡಬೇಡಿ. ಸೊ ಅರ್ಧ ಗಂಟೆ ನೀವು ಗಾಡಿ ಕರೆಕ್ಟಾಗಿ ಒಳಗೆ ಹೋಗಿದ ಮೇಲೆ ಒಂದು ಸಲ ಲೆಫ್ಟ್ ಮಿರರು, ಆಮೇಲೆ ಒಂದು ಸಲ ಹಿಂದ್ಗಡೆ ನಿಮ್ಮದು ಬಸ್ಸಿಂದ ಎಂಡ್ ಏನಿದೆ ಅದು ಅರ್ಧ ತನಕ ಬಸ್ ಹೋಗಿದ ಮೇಲೆ ಎಂಡ್ ನೋಡಿ, ಹಿಂದ್ಗಡೆ ಜಾಸ್ತಿ ಗ್ಯಾಪ್ ಬರ್ತಾ ಇದೆಯಾ ಅಥವಾ ಲೆಫ್ಟ್ ಸೈಡಲ್ಲಿ ಮಿರರ್ ಏನಾರ ಹೊಡಿತಾ ಇದೆಯಾ, ನಿಮಗೆ ಅಲ್ಲಿ ಟೈಮ್ ಇರೋಲ್ಲ. ಸೊ ಒಪ್ಕೊಂಡೆ ಅಲ್ಲಿ ನೀವು 20 ರಿಂದ 30 ಸೆಕೆಂಡ್, 1 ರಿಂದ 29 ಸೆಕೆಂಡ್ ತನಕ ಎಕ್ಸ್ಟ್ರಾ ಟೈಮಿಂಗ್ ತೊಗೊಂಡ್ರೆ ನಿಮ್ಗೆ ಅಲ್ಲಿ ಮಾರ್ಕ್ಸ್ ಕಟ್ ಆಗೋದು ಒಂದೇ ಮಾರ್ಕ್ಸ್ ಕಟ್ ಆಗುತ್ತೆ. 1 ನಿಮಿಷ 29 ಸೆಕೆಂಡ್ ತೊಗೊಂಡ್ರು ಒಂದೇ ಮಾರ್ಕ್ಸ್ ಕಟ್ ಆಗುತ್ತೆ. 5 ನಂಬರ್ ಅಂತೂ ಬಂದೇ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ರ್ಯಾಂಪ್ ಇರುತ್ತಲ್ವ, ಅದ್ರಾಗ ನೀವು ಅದರ ಒಂದು 5-6 ಎಷ್ಟಾದರೂ ತೊಗೊಂಡ್ರು ನೀವು ಆರಾಮಾಗಿ ಇದು ಕ್ಲಿಯರ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಅದರಿಂದ ಇದರಲ್ಲಿ ಯಾರೂ ಭಯ ಬೀಳಲಾರ್ದಂಗೆ ಒಂದು ಸ್ವಲ್ಪ ಅರ್ಧ ಗಂಟೆ ಹೋಗಿದ ಮೇಲೆ ನೀವು ಆ ಕಡೆ ಈ ಕಡೆ 2 ಕಡೆ ನೋಡಿ, ಈ ಕಡೆ ಜಾಸ್ತಿ ಗ್ಯಾಪ್ ಬರ್ತಾ ಇದೆ ಅಂತ ಅಂದ ತಕ್ಷಣ ನೀವು ಸ್ವಲ್ಪ ಗಾಡಿ ರೈಟಿಗೆ ಒಂದು 2 ಇಂಚು ಸ್ವಲ್ಪ ರೈಟಿಗೆ ಎಳ್ಕೊಂಡ್ರೆ ಇಲ್ಲಿ ನೀವು ಫ್ರಂಟಲ್ಲಿ 4 ಇಂಚ್ ಗ್ಯಾಪ್ ಇಟ್ಕೊಂಡ್ಬಿಟ್ರೆ, ಇಲ್ಲಿ 4 ಇಂಚ್ ಗ್ಯಾಪ್ ಇಟ್ಕೊಂಡ್ಬಿಟ್ರೆ ಇದು ಆರಾಮಾಗಿ ಬಸ್ಸು ಈ ಪೊಸಿಷನ್ ಬಂದುಬಿಡುತ್ತೆ. ಈ ಪೊಸಿಷನ್ ಬಂದುಬಿಟ್ಟು ನೀವು ಆಚೆ ಗಾಡಿ ಹಾಕೋಬೋದು ಅಂತಕ್ಕಂಥ ಒಂದು ಅನಿಸಿಕೆನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೋಡಿ, ಈ ಒಂದು ಮಾಹಿತಿನ ನಿಮ್ಮ ಅಭ್ಯರ್ಥಿಗಳು ಯಾರ್ಯಾರಿನ್ನೂ ಟ್ರ್ಯಾಕ್ ಟೆಸ್ಟಿಗೆ ಹೋಗಿಲ್ವೋ ಸೊ ಅಂಥವ್ರಿಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಮುಂದಿನ ಟ್ರ್ಯಾಕ್ಗಳು ಕೂಡ ಈ ಥರ ಏನಾದರೂ ಆಗಿದರೆ ಅಲ್ಲಿ ಕೂಡ ನೀವು ಹುಷಾರಾಗಿ ಈ ಥರ ಪ್ರಾಬ್ಲಮ್ಮು ಶಾರ್ಟ್ಔಟ್ ಮಾಡ್ಬೋದು ಅಂತಕ್ಕಂಥ ಒಂದು ಮಾಹಿತಿನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಅದೇ ರೀತಿ ಅಪ್ಗ್ರೇಡಲ್ಲಿ ಹತ್ತಬೇಕಾದ್ರೆ ಗಾಡಿ ಅಭ್ಯರ್ಥಿಗಳು ಹೇಳೋ ಪ್ರಕಾರ ಏನಾಗ್ತದೆ ಅಂತಂದರೆ, ಕೆಲವೊಂದು ಅಭ್ಯರ್ಥಿಗಳು ಸೊ ಅಪ್ಪಲ್ಲಿ ಗಾಡಿ ನಿಮಗೆ ಕೆಳಗಡೆ ಗಾಡಿ ಕೊಟ್ಟಿದ ತಕ್ಷಣ ನಿಮ್ಮದು ವ್ಯಾಕಮ್ ಇರುತ್ತೆ ಅಲ್ವಾ, 2 ಮೀಟ್ರ್ ಇರುತ್ತೆ. 2 ಮೀಟ್ರ್ ಮಿನಿಮಮ್ 6 ಇರಬೇಕು. 6 ಇದ್ದರೆ ಗಾಡಿ ಕರೆಕ್ಟಾಗಿ ಹೋಗುತ್ತೆ. ನೀವು 6 ಇದೆ ಅಂಥೇಳಿ 6ಕ್ಕೆ ಗಾಡಿ ನೀವು ಮೂವ್ ಮಾಡಬೇಡಿ. ನೀವು 8 ರಿಂದ 10 ಗಂಟೆ ವ್ಯಾಕಮ್ ಫುಲ್ ಮಾಡ್ಕೊಳ್ಳಿ ಕೆಳಗಡೆ. 8 ರಿಂದ 10 ಗಂಟೆ ಫುಲ್ ಮಾಡ್ಕೊಂಡಿದ್ಮೇಲೆ ನಿಮಗೆ ಗಾಡಿ ಮುಂದೆ ತೊಗೊಂಬರೋಕೆ ಹೇಳ್ತವ್ರೆ. ಮುಂದೆ ತಂದು ಏನು ಮಾಡ್ತೀರೋ ಇಲ್ಲಿ ಗಾಡಿ ನಿಲ್ಲಿಸಿದ್ಮೇಲೆ ಅವ್ರೇನು ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಮುಂದೆ ಗಾಡಿ ನಿಲ್ಲಿಸಿದ ತಕ್ಷಣ ಗಾಡಿ ಇನ್ನೊಂದು ಸ್ವಲ್ಪ ಮುಂದೆ ಬಿಡು ಅಂತವ್ರೆ. ಇನ್ನೂ ಸ್ವಲ್ಪ ಮುಂದೆ ಬಿಟ್ಟ ಮೇಲೆ ಸ್ವಲ್ಪ ಜಾಸ್ತಿ ಆಯಿತು ಇನ್ನೊಂದು ಚೂರು ಹಿಂದೆ ಬಿಡು ಅಂತಾರೆ. ಆ ಟೈಮಲ್ಲಿ ನೀವು ಒಂದು 5-6 ಸರಿ ಬ್ರೇಕ್ ಹೊಡೆದಿರ್ತೀರಿ. ಜೋರಾಗಿ ಬ್ರೇಕ್ ಹೊಡೆದಾಗ ಏನಾಗುತ್ತೆ, ವ್ಯಾಕಮ್ ಎಲ್ಲ ಫುಲ್ ಡೌನ್ ಆಗಿರುತ್ತೆ. ಇಲ್ಲಿ ನೀವು ಅಲ್ಲಿ 6ರಿಂದ ಬಂದಿರಿ ಅಂದ್ರೆ ಅಲ್ಲಿ ಎಲ್ಲ ಬ್ರೇಕ್ ಹೊಡೆದಾಗ ನಿಮಗಲ್ಲಿ 3ಕ್ಕೆ 2ಕ್ಕೆ ಬಂದಿರುತ್ತೆ ವ್ಯಾಕಮ್. ಬಂದ ತಕ್ಷಣ ಏನು ಮಾಡ್ತಾರೆ, ಗಾಡಿ ಆಫ್ ಮಾಡಿಸ್ತಾರೆ. ಗಾಡಿ ಆಫ್ ಮಾಡಿದ ತಕ್ಷಣ ನೀವು ಮತ್ತು ನ್ಯೂಟ್ಲ್ ಮಾಡಬೇಕು. ನ್ಯೂಟ್ಲ್ ಮಾಡಿ ಆಮೇಲೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ನೀವು ಹೋಗ್ಬೇಕು. ಆವಾಗ ನೀವೇನಾಗಿರುತ್ತೆ, ನಾವು ಕರೆಕ್ಟಾಗಿ ನಿಲ್ಲಿಸಿದ್ದೀನಿ ನಾವು ಹೊಡಿಬೋದು ಅಂತೇಳಿ ಏನು ಮಾಡ್ತೀರಿ, ಗಾಡಿ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಕ್ಲಚ್ ಬಿಡ್ತಾ ಬರ್ತೀರಿ, ನಿಧಾನಕ್ಕೆ ಬ್ರೇಕ್ ಬಿಡ್ತಾ ಬರ್ತಿರ್ತೀರಿ. ಆವಾಗ ಗಾಡಿಯಲ್ಲಿ ವ್ಯಾಕಮ್ ಇರೋಲ್ಲ, ಗಾಡಿ ಮುಂದೆ ಮೂವ್ ಆಗೋಲ್ಲ. ಆವಾಗ ಏನಾಗುತ್ತೆ, ಗಾಡಿ ಹಿಂದೆ ಹೋಗುತ್ತೆ ಸ್ನೇಹಿತರೆ. ಸೊ ಅದರಿಂದ ದಯವಿಟ್ಟು ಗಾಡಿ ಅಪ್ಗ್ರೇಡಲ್ಲಿ ಗಾಡಿದ ಒಳಗೆ ಕುಂತಿದ ತಕ್ಷಣ ನೀವು ವ್ಯಾಕಮ್ನ ಮಿನಿಮಮ್ 8 ರಿಂದ 10 ಗಂಟೆ ಫುಲ್ ಮಾಡಿಕೊಂಡು ಆಮೇಲೆ ಗಾಡಿ ತೊಗೊಂಡು ಬನ್ನಿ. ಅಲ್ಲಿ ಬಂದಮೇಲೆ ಸ್ವಲ್ಪ ಹಿಂದೆ ಮುಂದೆ ಅಂತೇಳಿ ಬ್ರೇಕ್ ಕೊಡಿಸಿದ್ಮೇಲೆ ನಿಮಗೊಂದು ಮಿನಿಮಮ್ 6 ಗಂಟೆ ಬಂತು ಅಂದರೆ ನೀವು ಆರಾಮಾಗಿ ಅಲ್ಲೇ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಮೂವ್ ಮಾಡ್ಬೋದು ಸ್ನೇಹಿತರೆ. ಸೊ ಇದಕ್ಕೆ ಬಿಟ್ಟರೆ
ಇನ್ನು 8 ಆಮೇಲೆ ಎಸ್ಸು ಎಂದಿನಂತೆ ಕ್ಲಿಯರಾಗಿ ಕರೆಕ್ಟಾಗಿ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ, ಹೋಗಿ ಬಂದ ಒಂದು ಅಭ್ಯರ್ಥಿಗಳು. ಸೊ ಅದರಿಂದ ಈ ಒಂದು ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಬೇಕು ಅಂಥೇಳಿ, ಸೊ ಇದರಿಂದ ನಿಮಗೆ ಅನ್ನೋದ್ರ ಉಪಯೋಗ ಆಗ್ಬೋದು ಅಂತಕ್ಕಂಥ ಒಂದು ಭಾವನೆಯಿಂದ ಸೊ ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ, ಇದೇ ಥರದ ಹೊಸ ಒಂದು ಮಾಹಿತಿಗಳನ್ನು ನಾನು ಸದಾ ನಿಮ್ಮ ಜೊತೆಗೆ ಹಂಚ್ಕೊತಾ ಬರ್ತಾಯಿರ್ತೀನಿ ಅಂತ ಹೇಳುತ್ತಾ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕಾಮೆಂಟಲ್ಲಿ ಕೇಳ್ಬೋದು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.